ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ಈ ವಿಡಿಯೋದಲ್ಲಿ 2025ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರಗಳ ಒಂದು ಹಾಡುಗಳನ್ನು ಟಾಪ್ 10 ನನಗೆ ಇಷ್ಟವಾದದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಹೇಳುವ ಆರ್ಡರ್ನಲ್ಲೇ ಟಾಪ್ 10 ಇರುತ್ತೆ ಅಂತ ಹೇಳ್ತಾ, ಸೊ ನಾನು ಹೇಳೋ ಮೊದಲನೇ ಹಾಡು ಟಾಪ್ 10 ಆಗಿರುತ್ತೆ, ಕಡೆ ಹಾಡು ಟಾಪ್ 1 ಆಗಿರುತ್ತೆ. ಅದು ನನಗೆ ಇಷ್ಟವಾದಂತೆ. ನಿಮ್ಮ ಒಂದು ಪ್ರಿಯಾರಿಟಿ ಬೇರೆ ಇರ್ಬೋದು, ಅದನ್ನು ನಾನು ಗೌರವಿಸ್ತೀನಿ ಅಂತ ಹೇಳ್ತಾ, ನನಗೆ ಮಾರ್ಕ್ ಸಿನಿಮಾದ ಸೈಕೋ ಸೈತಾನ್ ದಾದಾ ಯಾರು ಗೊತ್ತಾ ಅನ್ನುವ ಹಾಡು ಭಾಳ ಇಷ್ಟ ಆಯಿತು. ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿರೋರು ಬಿ ಅಜನೀಶ್ ಲೋಕನಾಥ್ ಅವರು, ಲಿರಿಕ್ಸ್ ಬರೆದಿರೋದು ಸಾಹಿತ್ಯ ಅನೂಪ್ ಭಂಡಾರಿ ಅವರು, ಮತ್ತು ಈ ಹಾಡನ್ನು ಹಾಡಿರೋದು ವಿಜಯ್ ಪ್ರಕಾಶ್, ಅಜನೀಶ್ ಲೋಕನಾಥ್ ಮತ್ತು ಅನಿರುದ್ಧ್ ಶಾಸ್ತ್ರಿ ಅವರು. ಈ ಅಂಶಗಳನ್ನ ಮಾತ್ರ ಹೇಳ್ತೀನಿ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ನಟ ಮತ್ತು ನಿರ್ದೇಶಕ ಯಾರು ಅಂತ ಟಾಪ್ 10 ಸಿನಿಮಾಗಳ ದೃಷ್ಟಿಯಲ್ಲಿ ಹೇಳಿದ್ದಾಗಿದೆ. ಸೊ ಮತ್ತೆ ಇನ್ನೊಂದು ಹಾಡು ನನಗೆ ಇದು ಟಾಪ್ 9 ಅಂತ ಹೇಳಬೇಕಾಗತ್ತೆ. ಡೆವಿಲ್ ಸಿನಿಮಾದ ಅಲೋಹ ಮರ ದ ಟ್ರೂ ಎಂಪರರ್ ಅನ್ನುವ ಹಾಡು ಭಾಳ ವಿಶೇಷವಾಗಿತ್ತು. ಈ ಸಿನಿಮಾದಲ್ಲಿ ಬೇರೆ ಹಾಡುಗಳು ಕೂಡ ನನಗೆ ಇಷ್ಟ ಆದರೂ ಈ ಹಾಡು ಭಾಳ ಇಷ್ಟ ಆಯಿತು. ಸಂಗೀತ ಬಿ ಅಜನೀಶ್ ಲೋಕನಾಥ್ ಅವರೇ. ಸೊ ಇದು ಸಾಹಿತ್ಯ ಮತ್ತು ಗಾಯನ ಅನಿರುದ್ಧ್ ಶಾಸ್ತ್ರಿ ಅವರು. ಸೊ ಅವರೇ ಎರಡನ್ನೂ ಕೂಡ ಮಾಡಿದ್ದಾರೆ. ಮತ್ತು ಮುಂದಿನ ಒಂದು ಹಾಡು ಗತವೈಭವ ಸಿನಿಮಾದ್ದು. ಗತವೈಭವ ಸಿನಿಮಾದ ವರ್ಣಮಾಲೆ ಹಾಡು ಅಂತ ರಿಲೀಸ್ ಆಗಿದೆ. ಇವನೊಂಥರ ಈ ಹರ್ಷಸ್ವರ, ಅವಳೊಂಥರ ದೀರ್ಘ ಸ್ವರ ಅಂತ ಆ ಸಿಂಪಲ್ ಸುನಿ ಅವರು ಹಾಡು ಬರೆದಿದ್ದಾರೆ. ಅಭಿನಂದನ್ ಮಹಿಶಾಲೆ ಅವರ ಮತ್ತು ಸುನಿಧಿ ಗಣೇಶ್ ಅವರ ಒಂದು ಗಾಯನ ಈ ಒಂದು ಹಾಡಿಗೆ ಇತ್ತು. ಇದಕ್ಕೆ ಸಂಗೀತ ನೀಡಿದ್ದವರು ಜೂಡಾ ಸ್ಯಾಂಡಿ ಅವರು. ಮುಂದಿನ ಗೀತೆ ನನಗೆ ಭಾಳ ಇಷ್ಟ ಆಗಿದ್ದು ಮಾದೇವ ಸಿನಿಮಾದ ಎದಲಿ ತಂಗಾಳಿ ನಿನ್ನಿಂದಲೇ ಅಂತ ಅಂದ್ಬಿಟ್ಟು, ಇದು ಪ್ರದ್ಯೋಧನ್ ಅನ್ನುವ ಸಂಗೀತ ನಿರ್ದೇಶಕರ ಒಂದು ಸಂಗೀತದ ಹಾಡು. ಪ್ರಸನ್ನ ಕುಮಾರ್ ಎಂ ಅವರು ಈ ಹಾಡನ್ನು ಬರೆದಿದ್ರೆ, ಅನನ್ಯ ಭಟ್ ಅವರು ಈ ಹಾಡನ್ನು ಹಾಡಿದ್ದಾರೆ. ಸೊ ಮುಂದಿನ ಗೀತೆ ಬ್ರ್ಯಾಟ್ ಸಿನಿಮಾದ್ದು. ಈ ಸಿನಿಮಾದ ಹಾಡು ನಾನೇ ನೀನಂತೆ ನೀನೇ ನಾನಂತೆ ಅಂತ. ನನಗೆ ಹಾಡು ಹೇಳಕ್ಕೆ ಬರಲ್ಲ, ಸೊ ಹಂಗಾಗಿ ನಾನು ಹಾಡು ಹೇಳಕ್ಕೆ ಹೋಗ್ತಾ ಇಲ್ಲ. ಆ ಹಾಡಿನ ಒಂದು ಸಾಲನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಗೀತ ನೀಡಿದ್ದು ಅರ್ಜುನ್ ಜನ್ಯ ಅವರು. ನಿರ್ದೇಶಕ ಶಶಾಂಕ್ ಅವರು ಬರೆದಂತಹ ಈ ಹಾಡಿಗೆ ಸಿದ್ಧ ಶ್ರೀರಾಮ್ ಮತ್ತು ಲಹರಿ ಮಹೇಶ್, ಪುಟ್ಟ ಹುಡುಗಿ ಲಹರಿ ಮಹೇಶ್ ಅವರು ಈ ಹಾಡನ್ನು ಹೇಳಿದ್ದಾರೆ. ಈ ಹಾಡು ನನಗೆ ಭಾಳ ಇಷ್ಟ ಆಯಿತು. ಮುಂದಿನ ಗೀತೆ ಫ್ರಮ್ ಸಿನಿಮಾದು ಡ್ಯಾಂಗ್ಸ್ ಆಂಥೆಮ್. ಇದು ಸಿನಿಮಾ ನೋಡಬೇಕಾದ್ರೆ ಭಾಳ ಒಂದು ಕಿಕ್ ಕೊಟ್ಟಂತಹ ಹಾಡು. ಕೋತಿಯಿಂದ ಬಂದರು ಮನುಜರು ಅಂತ ಈ ಹಾಡನ್ನು ಬರೆದಿರೋದೇ ರಾಜ್ಬಿ ಶೆಟ್ಟಿ ಅವರು. ಸುಮೇಧು ಕೆ ಅನ್ನುವರ ಸಂಗೀತ. ಇದರಲ್ಲಿ ಅನುರಾಗ್ ಕುಲಕರ್ಣಿ ಅವರು ಈ ಹಾಡನ್ನು ಹಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ಒಂದು ಈ ಹಾಡು ಇಷ್ಟ ಆಗಿದ್ದು ನನಗೆ ಏಳುಮಲೆ ಸಿನಿಮಾದ ಯಾವಾಗ ನಾನಿನ್ನ ಸೇರೋದು ಯಾವಾಗ ಅಂತ ಹಾಡು. ಡಿ ಇಮಾನ್ ಅವರ ಸಂಗೀತದಲ್ಲಿ. ಇದ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಸಿನಿಮಾದ ನಾಗಾರ್ಜುನ ಶರ್ಮಾ ಅವರು ಬರೆದಂಥ ಒಂದು ಹಾಡನ್ನು ಸಿದ್ಧ ಶ್ರೀರಾಮ್ ಅವರು ಹಾಡಿದ್ದಾರೆ. ಮುಂದಿನ ಒಂದು ಸಿನಿಮಾ ಕಾಂತಾರ ಚಾಪ್ಟರ್ 1 ಒಂದು ರೆಬಲ್ ಸಾಂಗ್ ಭಾಳ ಚೆನ್ನಾಗಿ ಇತ್ತದು. ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ ಬಂದಂಥದ್ದು. ತ್ರಿವಿಕ್ರಮ್ ಅವರ ಒಂದು ಸಾಹಿತ್ಯಕ್ಕೆ ಮೀಮ್ ರಾಮದಾಸ್ ಅವರು ಭಾಳ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಬೇಕಾಗತ್ತೆ. ಸೊ ಮುಂದಿನ ಗೀತೆ ಇದು ಟಾಪ್ 2 ಆಗುತ್ತೆ ನಾನು ಹೇಳಿರುವ ಒಂದು ಅನುಕ್ರಮದಲ್ಲಿ. ಅಂದೊಂದಿತ್ತು ಕಾಲ ಸಿನಿಮಾದ ಮುಂಗಾರು ಮಳೆಯಲ್ಲಿ ಅನ್ನುವ ಒಂದು ಹಾಡು. ರಾಘವೇಂದ್ರ ವಿ ಅನ್ನುವ ಅವರ ಒಂದು ಸಂಗೀತ. ಧನಂಜಯ್ ರಾಜನ್ ಅವರ ಸಾಹಿತ್ಯಕ್ಕೆ ಸಿದ್ಧ ಶ್ರೀರಾಮ್ ಅವರೇ ಒಂದು ಗಾಯನ ಈ ಒಂದು ಹಾಡಿಗೆ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿತ್ತು. ನಟ ವಿನಯ್ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದರು. ಟಾಪ್ 1 ಹಾಡು ನನಗೆ ಇಷ್ಟ ಆಗಿದ್ದು ಮತ್ತು 2025ಯಲ್ಲಿ ನಾನು ಅಂದುಕೊಂಡಂತೆ ಭಾಳ ಸದ್ದು ಮಾಡಿದಂತಹ ಹಾಡು ಬ್ಯಾಂಗಲ್ ಬಂಗಾರಿ. ಸೊ ಈ ಹಾಡು ಚರಣ್ ರಾಜ್ ಅವರ ಸಂಗೀತದಲ್ಲಿ ಬಂದಿತ್ತು. ನಟ ಯುವರಾಜ್ ಕುಮಾರ್ ಅವರು ಸಿನಿಮಾದಲ್ಲಿದ್ದರು. ನಾಗಾರ್ಜುನ ಶರ್ಮಾ ಅವರ ಈ ಒಂದು ಸಾಹಿತ್ಯಕ್ಕೆ ಆಂಥೋನಿ ದಾಸನ್ ಅವರ ಒಂದು ಗಾಯನ ಇತ್ತು. ಇಷ್ಟು ಟಾಪ್ 10 ಹಾಡುಗಳು ನಾನು ಕಂಡಂತೆ. ಇಲ್ಲಿ ಕೆಲವು ಹಾಡುಗಳು ಸೇರಿಕೊಂಡಲ್ಲೇ ಇರ್ಬೋದು. ಇದು ನನ್ನ ಗಮನಕ್ಕೆ ಬಂದಂಥವು. ನಿಮಗೆ ಬೇರೆ ಹಾಡುಗಳು ಇಷ್ಟ ಆಗಿದ್ದರೆ ಅವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಒಂದು
ಟಾಪ್ ಹಾಡುಗಳು ಯಾವುದಾಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.